ಹೆಲೋ ಗೈಸ್, ಹೀರೋ ರೈಡರ್ ಮಿನಿ ಬ್ಲಾಗ್ ಡೇ 14ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಗೈಸ್. ಇವಾಗ ಸ್ಟೋರ್ಗೆ ಹೋಗಿ ಡ್ಯೂಟಿ ಸ್ಟಾರ್ಟ್ ಮಾಡಿಬಿಡೋನು. ಇವತ್ತೇನೇನು ಆಗ್ತೈತಿ ಎಲ್ಲ ನೋಡೋಣ ಆತ. ಬರ್ರಿ, ಲೆಟ್ಸ್ ಗೋ ಗೈಸ್. ಡ್ಯೂಟಿ ಡ್ರೆಸ್ ಅಂತೇಳಿ ಇಪ್ರಾನ್ ಕೊಟ್ಟಾರೆ, ಸಾರಿ ಕಂಪ್ನಿದಿಂದ ಎಪ್ರಾನ್ ಕೊಟ್ಟಾರಿ. ಎಪ್ರಾನ್ ತೊಗೊಂಡು ಈಗ ಏನದ ಅನ್ಬಾಕ್ಸ್ ಮಾಡಿ ಹಾಕೊಳಕತ್ತದ ನೋಡ್ರಿ. ಫಿಟ್ಟಿಂಗ್ ಮಾಡಿಸ್ಬೇಡ ಬೈ ಗೈಸ್, ಫ್ಲಿಪ್ಕಾರ್ಟಲ್ಲೊಂದು ಗಾಡಿ ಇಂಜಿನ್ ಆಯಿಲ್ ಆರ್ಡ್ರ್ ಹಾಕಿದೆ. ಈಗ ಅದು ಬಂದೈತಿ. ಡೆಲಿವರಿ ಬಾಯ್ ಬಂದು ನಮಗೆ ಡೆಲಿವರಿ ಕೊಡಕತ್ತಾರ. OTP ಹೇಳಿ ಅದು ಡೆಲಿವರಿ ಇಸ್ಕೊಂಡೆ. ದಿನ ವಿಡಿಯೋ ಮಾಡ್ಬೇಕಂತಂದ್ರೆ ಆರ್ಡ್ರ್ ಡೆಲಿವರಿ ಕೊಡಕ್ಕೆ ಹೋಗೋದು ವಿಡಿಯೋ ಮಾಡ್ತಿದ್ದೆ. ಇವತ್ತು ಫಸ್ಟ್ ಆರ್ಡ್ರ್ ಕ್ಯಾನ್ಸಲ್ ಯಾಕಪ್ಪ ಅಂತಂದ್ರೆ ಕಸ್ಟಮರ್ ಆರ್ಡ್ರ್ ಹಾಕಿ ಕಸ್ಟಮರ್ ಬಳಿ ರೊಕ್ಕ ಇಲ್ಲತ್ರಿ. ರೊಕ್ಕ ಇಲ್ಲಂದ್ರೆ ಯಾಕೆ ಆರ್ಡ್ರ್ ಹಾಕ್ತಿರೋ? ಆರ್ಡ್ರ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾವು ಇಲ್ಲಿ ಎಷ್ಟೆಷ್ಟು ವೆಯ್ಟ್ ಮಾಡಿರ್ತೀವಿ ನಮಗೆ ಗೊತ್ತಿರ್ತೈತಿ. ನೀವೇನು ಮನ್ಯಾಗ ಕೂತ್ಕಿನಿ ಅಂದ್ರೆ ಆರ್ಡ್ರ್ ಕ್ಯಾನ್ಸಲ್ ಅಂತ ಹೇಳಿಬಿಡ್ತೀರಿ. ರೊಕ್ಕ ಇಲ್ಲತ್ತವ್ರ ಬಲ್ಲಿ ನಾನು ಅದನ್ನೇ ಕೇಳಿದೆ. ರೊಕ್ಕ ಇಲ್ಲ ಅಂದ್ರೆ ಯಾಕೆ ಹಾಕ್ಬೇಕು ಆರ್ಡ್ರ್ ಅಂತೇಳಿ. ಬ್ಯಾಡತ್ತಂದ್ರೆ 1 ನಂಬರ್ ಇರ್ತದೆ, ಕ್ಯಾನ್ಸಲ್ ಬರ್ಕೋರಿ. ಸಿಕ್ಸ್ 189. ಹಾಗೆ ಈವ್ನಿಂಗ್ ಒಂದು ನಮ್ಮ ಫ್ರೆಂಡ್ ಅಣ್ಣವ್ರ ಮಗಂದು ಬರ್ಡೇ ಇತ್ತು. ಬರ್ಡೇಗೆ ಇನ್ವೈಟ್ ಮಾಡಿದ್ರು. ಬರ್ಡೇಗೆ ಹೋಗಿ ಬರ್ಡೇ ಮುಗಿಸ್ಕೊಂಡು ಬಂದೀವಿ ರೀ. ಮದುವೆ ಇನ್ವೈಟ್ ಬಂದಿತ್ತು ರೀ ನಮ್ಮ 10th ಬ್ಯಾಚದು ಹುಡುಗಂದು. ಹಂಗೆ ಏನದ ಎಲ್ಲರೂ ನಮ್ಮ ಫ್ರೆಂಡ್ಸ್ ಸೇರಿ ಎಲ್ಲರೂ ಹೋಗಿದ್ವಿ. ಹೋಗಿ ಲಗ್ನಕ್ಕೆ ಹೋಗಿ ಅವನಿಗೇನು ಭೇಟಿ ಆಗಲಿಲ್ಲ. ಸೀದಾ ಏನದ ಒಂದು ಹೋಟೆಲಿಗೆ ಕರ್ಕೊಂಬಂದು ಹುಡುಗರು ಬಂದು ಜ್ಯೂಸ್ ಕೊಟ್ಟಾರಿ. ಈಗ ಜ್ಯೂಸ್ ಕುಡ್ಲಿಕ್ಕೈತಿ. ಜ್ಯೂಸ್ ಕುಡ್ದು ಮದುವೆ ಮನೆ ಕಡೆ ಹೋಗೋನು. ಜ್ಯೂಸ್ ಮಾತ್ರ ಮಸ್ತಾಗಿತ್ತು. ಈಗ ಮದುವೆಗೆ ಬಂದು ಗಿಫ್ಟು ತೊಗೊಂಡ್ವಿ. ಹಂಗೆ ಸೀದಾ ಲಗ್ನ ಮನೆಗೆ ಹೋದ್ವಿ ರೀ. ಲಗ್ನ ಮನೆಗೆ ಹೋಗಿ ಸ್ಟೇಜ್ ಹತ್ತೇ ಬಿಟ್ಟೇವ್ರಿ. ಸ್ಟೇಜ್ ಹತ್ತಿ ಎಲ್ಲರೂ ಗಿಫ್ಟ್ ಕೊಟ್ಟು ಒಂದು ಪೋಸ್ ಕೊಟ್ಟೇವ್ರಿ. ಪೋಸ್ ಕೊಟ್ಟು ಇನ್ನೇನು ಊರ ಕಡೆ ರಿಪೀಟ್ ಬಿಜಾಪುರ ಕಡೆ ಹೋಗ್ಬೇಕು ತನಕ ಇಲ್ಲ ಊರಿಗೆ ಹೋಗಿದೆ. ಭಾಳ ದಿನ ಆಗಿತ್ತು ನಮ್ಮ ಊರಿಗೆ ಹೋಗಿ ಅಲ್ಲಿ ಒಂದು ಅರ್ಧ ತಾಸು ಕೂತು. ನಮ್ಮ ಊರಾಗೂ ಇಂಥ ಕ್ಲೈಮೇಟ್ ಐತೈತೇಳಿ ನಂಗೆ ಯಾವತ್ತೂ ಗೊತ್ತೇ ಇರಲಿಲ್ಲ. ಯಾಕಂತಂದ್ರೆ ಇಲ್ಲೇ ನೋಡ್ರಿ ನೀವು ಎಷ್ಟು ಬಸ್ತೈತಿ. ನಂಗಂತೂ ಕ್ಲೈಮೇಟ್ ನೋಡಿ ಅಂತೂ ಹೆವಿ ಫುಲ್ ಖುಷಿ ಆಯಿತು. ಫುಲ್ ಖುಷಿಯಾಗಿ ಹಾಗೆ ಸ್ವಲ್ಪ ಹೊತ್ತು ಕೂತು ಮತ್ತೇನದ ನಮ್ಮ ಬಿಜಾಪುರ ಕಡೆ ಪಯಣ ಸ್ಟಾರ್ಟ್ ಮಾಡಿಬಿಟ್ಟಿವಿ ನೋಡ್ರಿ. ಪಯಣ ಸ್ಟಾರ್ಟ್ ಮಾಡಿ ನಮ್ಮ ಹುಡುಗರಂತೂ ಫುಲ್ ಬಿಜಾಪುರ ಬರುತ್ತಾನ ಬರೀ ಫುಲ್ ಫೀಲಿಂಗ್ ಸಾಂಗ್ನಿಗೆ ಚಲೋ ಇದು ಮನುಷ್ಯಗೂ ಫೀಲಿಂಗ್ ಕಡೆ ಕರ್ಕೊಂಡು ಒಯ್ದು ಬಿಟ್ರಿ. ನಮ್ಮ ಫೀಲಿಂಗ್ ಸಾಂಗ್ ಹಚ್ಚಾರಿ. ಮಕ್ಕಳರಂಗ ನಮಗತ್ರ ವಾಸ್ತಿದ ಬೇಡಂತ ನಾವು ಕಾಡ್ತಾ ಹೋದೇವಿ. ಅವನು ತೂಲ ರಂಡಿ ಮಗ ಮನೆಗೆ ಹೇಳಿ ಬಂದೇನೆ. ಇಲ್ಲಿ ಅವ್ನು ತೂಲ ಕಡೆ ಸುಳಿ ಮಕ್ಕಳು ಇದು ಓವರ್ಟೇಕ್ ಮಾಡೋದು ಜಾಗ ಓವರ್ಟೇಕ್ ಮಾಡೋದು ಇಲ್ಲಿದು 90 ಜಾಸ್ತಿ ಆಗ್ಯದ ಗಾಡಿಗೆ. ಅದಕ್ಕೆ ಹಂಗೆ ಮಾಡತ್ತದಲ್ಲನು. ಎಲ್ಲರಿಗೂ ಬುದ್ಧಿ ಹೇಳ್ತಾರೆ, ತಾವೇ ಹಾಡಾಗ್ತಾರೆ. ಬರುತ್ತೊಂದು ಜಿಂಕೆ ಮರಿ ಎಲ್ಲ ಊರಿನಾಬೇಡಿ, ಕಣ್ಣಿನ ಭಾಷೆಯಲ್ಲಿ ಮಾಡಿದ್ದಕ್ಕೆ ತಯಾರಿ. ಯಾರಿಗೂ ಹೇಳದೇನೆ ವರ್ತಿದ್ದಾವರಿ. ಅವ್ರಿಗೆ ಕೊಟ್ಟಾಗ ಊರಿಗೆಲ್ಲ ಹೇಳ್ತಾರೆ, ಬೇಡ ಬೇಡ ಸ್ವಾಮಿ ಪಾಯ್ಸನು, ಕೆಟ್ಟ ಸೀಸನು, ಎಣ್ಣೆ ಹೊಡೆಯೋದಂತೂ ಇದು ಒಳ್ಳೆ ಸೀಸನು. ಪಂಚರ್ ಆಗದ ಗಾಡಿ ಪಂಚರ. ಇಲ್ಲದ ಭೂಮಿಗೆ ಇಲ್ಲದ ಭೂಮಿಗೆ ಸೊ ಗೈಸ್, ಫೈನಲಿ ನಾವು ಬಿಜಾಪುರಕ್ಕೆ ಬಂದುಬಿಟ್ಟು ರೀ. ಇನ್ನೇನು ಒಂದು 3 ಕಿಲೋಮೀಟ್ರ್ ಇರ್ಬೇಕು.
ರೂಮ್ ಅಷ್ಟೇ. ಇನ್ನು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿಡಿಯೋ ಎಂಡ್ ಮಾಡಿ ಆ ವಿಡಿಯೋ ಕಟ 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 ಕತ್ತರಿಸಿ ಮಾಡಿಕಿನ ನಾಳೆ ನೀವು ಮಸಾಲೆ ತೋರಿಸ್ಬಿಡ್ತೀನಿ. ಅಚ್ಚಾ ನಿಂದ ಯಾವ್ದಲ್ಲ ನಂದು BMW ಚಡ್ಡಿ ಅದು, ನಿಂದೆ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು ಇಸದ ಇದದ ಯಾವ್ದು ನಿಂಗೂ ಚಡ್ಡಿ? ಯಾವುದು ನಿನ್ ಚಡ್ಡಿ ಯಾವಾಗ ಅಂದೆ ಹಾಕೊಂಬರಕ್ಕ? ಚಿತ್ರ ವಿಚಾರ ಚಡ್ಡಿ ಹಾಂ ಗೈಸ್ ಪ್ಲ್ಯಾನ್ ಫುಲ್ ಚೇಂಜ್ ಆಗಿಬಿಡ್ತೀರಿ. ಈಗ ಸ್ಟ್ರೈಟಾಗಿ ಮನೆಗೆ ಹೋಗ್ಬೇಕಿತ್ತು, ಲೆಫ್ಟ್ ತೊಗೊಂಡು ಎಲ್ಲೋ ಬೇರೆ ಕಡೆ ಹೋಗೋಣ ಅಂತ ಹೇಳಿದರು. ಹೊಂಟೀವಿ ನೋಡ್ರಿ, ಎಲ್ಲಿಗೆ ಹೊಂಟೀವಿ ಗೊತ್ತಿಲ್ಲ, ಒಟ್ಟ ಹೊಂಟೀವಿ. ಹೋಗಿ ಊಟ ಮಾಡ್ಕೊಂಡು ಹೊಳ್ಳಿ ಮನೆಗೆ ಬಂದೀವಿ ನೋಡ್ರಿ. ಊಟಕ್ಕೆ ಹೋಟೆಲ್ದಾಗ ಕೂತಿ ಊಟ ಮಾಡಿದ್ವಿ. ಊಟ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನೂ ಉಪಯೋಗ ಇರಲಿಲ್ಲ. ಓಕೆ ಗಾಯ್ಸ್, ಇವತ್ತಿಗೆ ಇಷ್ಟು ವಿಡಿಯೋ ಸಾಕು. ಮತ್ತು ಮುಂದಿನ ಇನ್ನೊಂದು ಹೊಸ ವಿಡಿಯೋದಾಗ ಸಿಗೋಣತ್ತ, ಮತ್ತು ಬೇರೆ ವಿಚಾರದಾಗ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರ್ರಿ. ಹಂಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಆ್ಯಂಡ್ ಶೇರ್ ಎಲ್ಲ ಮಾಡಿಬಿಡ್ರಿ.